ಹೌದು, ಶಿರಾದಲ್ಲಿ ನಡೆದ ಈ ದಾರುಣ ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಮೃತ ರಾಯಿಬಾ ಸರ್ಕಾರಿ ನಿವೇಶನಕ್ಕಾಗಿ ದೀರ್ಘಕಾಲ ಹೋರಾಟ ನಡೆಸಿ ಇತ್ತೀಚೆಗಷ್ಟೇ ಜಾಗ ಪಡೆದುಕೊಂಡಿದ್ದಳು. ಅಲ್ಲದೆ ಸಣ್ಣದೊಂದು ಮನೆ ನಿರ್ಮಿಸಿಕೊಂಡು ಇಬ್ಬರು ಮಕ್ಕಳೊಂದಿಗೆ ಕಳೆದ 4 ದಿನಗಳ ಹಿಂದಷ್ಟೇ ಹೊಸ ಮನೆಗೆ ವಾಸವಾಗಿ ಬಂದಿದ್ದರು. ಆದರೆ ರಾಯಿಬಾ ಅವರ ವೈಯಕ್ತಿಕ ಜೀವನ ಹಲವು ಏಳುಬೀಳುಗಳಿಂದ ಕೂಡಿತ್ತು. ಮೊದಲ ಪತಿಯಿಂದ ತಲಾಖ್ ಪಡೆದಿದ್ದ ಈಕೆಗೆ ಎರಡನೇ ಪತಿಯು ಅನಾರೋಗ್ಯದಿಂದ ಮೃತಪಟ್ಟಿದ್ದ. ಇತ್ತೀಚೆಗಷ್ಟೇ ಅಂದರೆ ಕಳೆದ 1 ತಿಂಗಳ ಹಿಂದೆ ತುಮಕೂರಿನ ರೌಡಿ ಶೀಟರ್ ಶ್ರೀಕಾಂತ್ ಎಂಬಾತನನ್ನು ಈಕೆ ಮದುವೆಯಾಗಿದ್ದಳು ಎಂದು ಹೇಳಲಾಗುತ್ತಿದೆ. ನಿನ್ನೆ ರಾತ್ರಿ ಶ್ರೀಕಾಂತ್ ರಾಯಬಾಳ ಮನೆಗೆ ಬಂದಿದ್ದಾಗ ಬಾಗಿಲು ಹಾಕಲಾಗಿತ್ತು. ಎಷ್ಟು ಬಾಗಿಲು ತಟ್ಟಿದರೂ ತೆಗೆಯದಿದ್ದಾಗ ಆತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ತಕ್ಷಣವೇ ಸ್ಥಳಕ್ಕೆ ಬಂದ ಶಿರಾ ನಗರ ಠಾಣೆ ಪೊಲೀಸರು ಬಾಗಿಲು ಮುರಿದು ಒಳಗೆ ಪ್ರವೇಶಿಸಿದಾಗ ಮನೆಯೊಳಗೆ ತಾಯಿ ಹಾಗೂ ಇಬ್ಬರು ಮಕ್ಕಳು ಹೆಣವಾಗಿ ಬಿದ್ದಿರುವುದು ಬೆಳಕಿಗೆ ಬಂದಿದೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ರಾಯಿಬಾ ಕುಟುಂಬಸ್ಥರು ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ FIR ದಾಖಲಾಗಿವೆ. ಮಕ್ಕಳನ್ನು ಕೊಂದ ಆರೋಪದ ಮೇಲೆ ಮೃತ ರಾಯಿಬಾ ವಿರುದ್ಧ 1 ಪ್ರಕರಣದ ದಾಖಲಾದರೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ 3ನೇ ಪತಿ ರೌಡಿ ಶೀಟರ್ ಶ್ರೀಕಾಂತ್ನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 10-11 ಮಧ್ಯದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಬಂದಿದೆ, ಶಿರಾ ಪೊಲೀಸರಿಗೆ, ದಟ್ ಈ ಒಂದು ಮನೆಯಲ್ಲಿ ಇರುವ ರಾಬಿಯಾ ಅನ್ನೋರು ಅವರಿಬ್ಬರು ಮಕ್ಕಳು ಇವರು ಡೋರ್ ಓಪನ್ ಮಾಡ್ತಾ ಇಲ್ಲ, ಅವ್ರು ಏನಾದರೂ ಮಾಡ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಬಂತು. ಸೊ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ. ಹೋದ ಮೇಲೆ ಅಲ್ಲಿರುವ ಕುಟುಂಬ ಸಭ್ಯರ ಮುಂದೆ ಅಲ್ಲಿರುವ ಹಸ್ಬೆಂಡ್ ಅವ್ರು ಏನಿದೆ ಶ್ರೀಕಾಂತ್, ಅವನ ಮುಂದೆ ಅದು ಡೋರ್ ಓಪನ್ ಮಾಡಲಾಗಿ ನೋಡಿದಾಗ ನಮ್ಮ ಪೊಲೀಸರಿಗೆ ರಾಬಿಯಾ ಅನ್ನೋರು ಅಲ್ಲಿ ಕೆಳಗೆ ಬಿದ್ದಿರ್ತಾರೆ. ಅವ್ರ ಜೊತೆಗೆ ಇಬ್ಬರು ಮುಖ ಮುಂದೆ ಕೆಳಕ್ಕೆ ಹಾಕೊಂಡು ಬಿದ್ದಿರೋ ಸ್ಥಿತಿಯಲ್ಲಿ ಸಿಗ್ತಾರೆ. ಜೊತೆಗೆ ಇಬ್ಬರು ಮಕ್ಕಳು, ಸುಮಾರು ಒಂದು 5 ವರ್ಷ ಮಗು ಮತ್ತು 10 ವರ್ಷ ಮಗು, ಸೊ ಆ ವಯಸ್ಸಿರುವಂಥ ಮಕ್ಕಳು 100ರಿಂದ 100 ಬರ್ತಾ ಇರುವಂಥ ಸ್ಥಿತಿಯಲ್ಲಿ, ಪ್ರಜ್ಞೆ ಇಲ್ಲದೆ ಅಂತ ಸ್ಥಿತಿಯಲ್ಲಿ ನಮಗೆ ಕಂಡು ಬಂದಿರ್ತಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.